ಸತಿ ಕೂರ್ಗ್ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಕೂರ್ಗ್ ಟೂರ್ ತೋರಿಸ್ತೀನಿ, ಬನ್ನಿ. ಹಾಯ್ ಎಲ್ಲರಿಗೂ. ಇವರು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ ಆಗಬೇಕು. ಸೊ ಇವ್ರದ್ದೇ ಕೂರ್ಗಲ್ಲಿ ಮನೆ ಇರೋದು. ಇವ್ರು ನಮಗೆ ಕೂರ್ಗ್ ತೋರಿಸ್ಕೊಡ್ತಾರೆ. ಬನ್ನಿ, ಏನು ಹೇಳಬೇಕು ಅಂತಿದ್ದೀರಾ ದೊಡ್ಡಮ್ಮ ಕೂರ್ಗ್ ಬಗ್ಗೆ? ನಮ್ಮ ಕೂರ್ಗಿಗೆ ಬಂದಿದ್ದೀರಲ್ಲ, ಇವಾಗ ಮಳೆಗಾಲ ಶುರು ಆಯ್ತು, ಚೆನ್ನಾಗಿದೆ, ಎಲ್ಲ ಡ್ರಿಸಲ್ ಆಗ್ತಿದೆ. ಗಿಡ, ತೋಟ, ಕಾಫಿ ತೋಟ, ಏಲಕ್ಕಿ ಇದೇ ಮನೆಯಲ್ಲಿ ನಮ್ಮ ಅಕ್ಕ ಮನೆ ಮಾಡ್ಕೊಂಡಿರೋದು. ಸೊ ಆಮೇಲೆ ಬಂದಾಗ ಹೋಮ್ ಟೂರ್ ತೋರಿಸ್ತೀನಿ. ಇವಾಗ ಇಲ್ಲೇ ಸುತ್ತಮುತ್ತ ಸುತ್ತಾಡ್ಕೊಂಡು ಬರೋಣ. ಹಾಗಾಗಿ ನಮಗೆ ಇಲ್ಲಿ ಸ್ವಂತ ಮನೆ ಇದೆ ಅಂದ್ರೂ ನಾವಿಲ್ಲಿ ಬಸ್ಗೆಲ್ಲ ಹತ್ರ ಅದು ಇದು ಅಂತ ಅಂದ್ಬಿಟ್ಟು ಇಲ್ಲಿ ಮಗಳು ಕೆಲಸ ಮಾಡ್ತಾ ಇದ್ದಾಳಲ್ಲ, ಹಂಗಾಗಿ. ಅಕ್ಕ ಏನ್ ಕೆಲಸ ಮಾಡ್ತೀರ? ಅಕ್ಕ ಫಾರೆಸ್ಟ್ ಇದ್ರಲ್ಲಿ ವೈಲ್ಡ್ ಲೈಫ್ ಓದಿರೋದು, ಹಂಗಾಗಿ ವೈಲ್ಡ್ ಲೈಫ್ ಬಗ್ಗೆ ಇಲ್ಲಿ ಪ್ರಾಜೆಕ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ಇಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾವ್ರೆ. ಅಕ್ಕದು ಆಫೀಸು ಇಲ್ಲೇ ಹತ್ರ? ಆಫೀಸ್ ಇಲ್ಲೇ ಹತ್ರ, ಈ ಮನೆಗೂನು ಆಫೀಸ್ಗೂ ಒಂದು ಸ್ವಲ್ಪನೇ. ಇವಾಗ ಮೇನ್ ರೋಡ್ ಕಡೆ ಹೋಗ್ತಾ ಇದೀವಿ ಮನೆಯಿಂದ. ಇಲ್ಲೆಲ್ಲ ಸುತ್ತಮುತ್ತ ಫಾರೆಸ್ಟ್ ಇದೆ, ತೋರಿಸ್ತೀನಿ. ತೋಟದ ಸಾಲುಗಳು ನಮ್ಮ ಮನೆ ಎದುರುಗಡೆ, ಇಲ್ಲೆಲ್ಲ ಪ್ರಾಣಿಗಳು, ಅದು ಇದು ಜಿಂಕೆ ನಮಗೆ ನೋಡ್ಬೇಕು ಅಂತಂದ್ರೆ ಅವೆಲ್ಲ ಒಂದೊಂದ್ಸರಿ ಸಿಗ್ತಾ ಇರ್ತವೆ ಮನೆ ಎದುರುಗಡೆ. ಜಿಂಕೆ ಎಲ್ಲ ಬರುತ್ತಾ? ಬರುತ್ತೆ. ನಾನು ಬೇರೆ ಏನ್ ಪ್ರಾಣಿಗಳು ಬರುತ್ತೆ? ಬೇರೆ ಆನೆ ಬರುತ್ತಂತೆ, ನಮ್ಗೆ ಹುಷಾರು ಅಂತ ಹೇಳಿದ್ದಾರೆ. ಅಂದ್ರೂ ನಮಗೆ ನಾವೇನ್ ರಾತ್ರಿ ಹೊತ್ತೇನು ಓಡಾಡಲ್ಲ, ಹಂಗಾಗಿ ಹಗಲೊತ್ತು ಸ್ವಲ್ಪ ನೋಡ್ಕೊಂಡು ಮುಂದೆ ತೋರಿಸ್ತೀನಿ, ಮುಂದೆ ಮಾತಾಡೋಣ. ಬೆಳಿಗ್ಗೆ ಅಲ್ಲಿ ಕೂತಿರ್ಬೇಕಾದ್ರೆ ಬಾಲ್ಕನಿಯಲ್ಲಿ 3 ಮಂಗೂಸ್ ನೋಡಿದ್ವಿ. ಅದು ಎಲ್ಲಾರು ಸೈಲೆಂಟ್ ಆಗಿದ್ದಾಗ ಓಡಾಡುತ್ತೆ ಅನ್ಸುತ್ತೆ. ಅದು ಎಲ್ಲ ಪ್ರಾಣಿಗಳು ಅಷ್ಟೇನೇನೆ. ಅವ್ರು ನಾವು ಏನಾದ್ರು ಸೌಂಡ್ ಮಾಡ್ದು ಅಂದ್ರೆ ಅವ್ರಿಗೆ ಭಯ, ಅವ್ರು ಸೌಂಡ್ ಮಾಡೋದ್ರೆ ನಮಗೂ ಭಯ. ಹಂಗಾಗಿ ಅವ್ರಿಗೂ ನಮಗೂ ಒಂದ್ ಸ್ವಲ್ಪ ನಾವ್ ಅದಕ್ ತೊಂದ್ರೆ ಮಾಡೋದ್ ಬೇಡ, ಹೋಗ್ಬೇಡ. ಹೌದು, ನಮಗ್ ತೊಂದ್ರೆ ಮಾಡಲ್ಲ. ಇಲ್ಲಿ ಮುಂದೆ ನಾಯಿ, ಹಸು ಎಲ್ಲ ಇದಾವೆ, ತೋರಿಸ್ತೀನಿ ನೋಡಿ. ಹಿಂದೆ ಸುತ್ತಮುತ್ತ ತೋಟ, ಆ ಕಡೆ ಹಿಂದ್ಗಡೆ ತುಂಬಾ ಹಿಂದೆ ಹೋದ್ರೆ ಫಾರೆಸ್ಟ್ ಇರೋದು. ಫಾರೆಸ್ಟ್ ಅಲ್ಲ, ತೋಟನೇ. ತೋಟ ಫಾರೆಸ್ಟ್ ಇಲ್ಲಿ ಬರಲ್ಲ. ಅಕ್ಕ ಹೇಳಿದ್ರು ಅಲ್ಲಿ ಫೆನ್ಸ್ ಅದ ಏನದು ಎಲೆಕ್ಟ್ರಿಕ್ ವೈರ್ ಇಂದ ದಾಟಿದ್ರೆ ಅಲ್ಲಿಂದ ಏನೋ ಆನೆ ಬರಬಾರ್ದು ಅಂತ ಫಾರೆಸ್ಟ್ ಇದೆಯಂತ, ಅದ್ರ ಆಚೆ ಇದೆಯಂತೆ. ನಾನು ನೋಡಿಲ್ಲ, ಹೋಗಿ ಅಕ್ಕ ನೋಡಿದ್ದಾಳೆ. ದೊಡ್ಡಪ್ಪ ಹೇಳ್ತಾ ಇದ್ರು ಅವಾಗೆಲ್ಲ ಇಲ್ಲಿ ತಿತಿಮತಿಯಲ್ಲಿ, ಇದು ತಿತಿಮತಿ ಅಂತ ಜಾಗ. ದೊಡ್ಡಮ್ಮ ಜಾಗದ ಬಗ್ಗೆ ಹೇಳ್ಬಿಡಿ, ಯಾವ ಜಾಗ ಇದು? ಇದು ತಿತಿಮತಿ ಇಂದ ಕೂರ್ಗಲ್ಲಿ ಎಂಟ್ರೆನ್ಸ್, ಕೂರ್ಗಿಗೆ ಎಂಟ್ರೆನ್ಸ್ ತಿತಿಮತಿನೇ. ಹಂಗಾಗಿ ನಾನು ಮದ್ವೆ ಆಗಿರೋದು ಇದೇ ಊರಲ್ಲೇ. ಹಂಗಾಗಿ ನಾನು ಬರದೇ ಅಪರೂಪ ಆಗಿದೆ. ನನ್ ಮದ್ವೆ ಆಗಿ 36-37 ಇಯರ್ ಆಯ್ತು. ನಾವು ವರ್ಷಕ್ಕೊಂದ್ಸತಿ ಬರ್ತಾ ಇದ್ದಿದ್ದು. ಇವಾಗ ಪರ್ಮನೆಂಟ್ ಆಗಿ ಮಗಳು ಇಲ್ಲಿ ಕೆಲ್ಸದಲ್ಲಿ ಇರೋದ್ರಿಂದ ಬರ್ತಾ ಇರ್ತೀವಿ. ಮತ್ತೆ ಇಂಥ ವೆದರ್ ಟೈಮ್ನಲ್ಲಿ, ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿದೆ. ನಮ್ ದೊಡ್ಡಪ್ಪಗಂತೂ ತುಂಬಾ ಖುಷಿ ಆಗಿದೆ, ಮಗಳು ಇಲ್ಲೇನೆ ಏನು ಕೆಲಸ ತಗೊಂಡಿರೋದು ಅಂತ. ಎಲ್ಲಾರ್ಗು ಅವ್ರವ್ರ ಹೋಮ್ ಟೌನಲ್ಲಿ ಕೆಲ್ಸ, ಮನೆ ಎಲ್ಲ ಇದ್ರೆ ಖುಷಿನೇ ಅಲ್ವಾ? ಇವಾಗ ಅವರು ಹೇಳ್ತಾ ಇದ್ರು ಆಗಿದಾರಲ್ಲ, ಇಲ್ಲಿ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಇಲ್ಲಿ ಇಷ್ಟ ಅವರಿಗೆ ಇಲ್ಲಿ ಬರೋದು ಅಂದ್ರೆ. ನಮಿಗೂ ಎಲ್ಲ ನಮ್ಮ ಸಿಸ್ಟರ್ಸಿಗೆ, ನಮಗೆ ಎಲ್ಲರಿಗೂ ಇಷ್ಟ ಇತ್ತು ಇಲ್ಲಿ ಬರ್ಬೇಕು, ಹೋಗ್ಬೇಕು ಅಂತ. ಈಗ ಮನೆ ಇಲ್ಲೇ ಇದೆಯಲ್ಲ, ಇಲ್ಲೇ ನಿಮ್ ರಿಲೇಟಿವ್ಸ್ ಎಲ್ಲ ಇರೋದಾ? ನಮ್ಮ ಹಸ್ಬೆಂಡ್ ಕಡೆಯವರೆಲ್ಲ ಜಾಸ್ತಿ ಎಲ್ಲ ಇರೋದ ಇಲ್ಲೇನೆ. ನನ್ನ ಮಗ ಓದಿದ್ದು ಇಲ್ಲೇನೆ. ನೆಕ್ಸ್ಟ್ ಇಲ್ಲಿ ಪೊನ್ನಂಪೇಟೆ, ಎಲ್ಲಿ? ಕೂರ್ಗು ಪೊನ್ನಂಪೇಟೆ ಇಂಜಿನಿಯರಿಂಗ್, ಅದೇನೋ ಹೆಸರು ನನಗೆ ಅಷ್ಟು ಇದು ಇಲ್ಲ. ಇಂಜಿನಿಯರಿಂಗ್ ಮಾಡಿದ್ ಇಲ್ಲೇ ನಮ್ಮ ಮಗ. ಈಗ ಜರ್ಮನಿಯಲ್ಲಿ ಇದ್ದಾರೆ ಮಗ, ಸೊಸೆ. ಇವಾಗ ಮಗಳಿಗೆ ಇಲ್ಲಿ ಸಪೋರ್ಟ್ ಮಾಡಕ್ ಬಂದಿದೀವಿ. ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಚೆನ್ನಾಗಿದೆ. ಮುಂದೆ ಗೌರ್ಮೆಂಟ್ ಸ್ಕೂಲು, ಎಲ್ಲ ಬಸ್ ಸ್ಟಾಪ್ ಎಲ್ಲ ಹತ್ರನೇ ಇದಲ್ಲ. ಇದು ತೋರ್ಸೋಣ ಜನಕ್ಕೆ ಎಷ್ಟು ಹತ್ರ ಇದೆ. ಅವಾಗೆಲ್ಲ ಇಲ್ಲೆಲ್ಲ ಒಂದು 10 ಮನೆಗಳಿತ್ತು ಅಂತ ದೊಡ್ಡಪ್ಪ ಹೇಳ್ತಾ ಇದ್ರು. ಇಲ್ಲೆಲ್ಲ ತುಂಬಾ ಏನು ಒಂದು ಆಟೋ ಏನು ಕನ್ವೀನಿಯಂಟ್ ಇರ್ಲಿಲ್ಲ. ನಾವು ಬಸ್ ಇಳಿದ್ರೆ ಯಾರಾದ್ರೂ ಜನ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಆ ತರ ಇತ್ತು. ಇವಾಗೆಲ್ಲ ಇಂಪ್ರೂವ್ ಆಗಿದೆ. ಮತ್ತೆ ಸಾಮಾನ್ಯ ಕೂರ್ಗಂದ್ರೆ ಯಾರಿಗ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಎಲ್ಲರಿಗೂ ಟ್ರಿಪ್ ಹೋಗಕ್ಕೆ ನಾವ್ ಇಲ್ಲಿ ಬಂದು ಮನೆ ಮಾಡಿ ಇಲ್ಲಿ ಇರೋದಷ್ಟೇ. ನಮ್ದೆಲ್ಲ ಇಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಜಾಸ್ತಿ ಇಲ್ಲಿ ಊರಲ್ಲಿ ಇದ್ದಾರೆ.
ಹಂಗಾಗಿ ನಮಗೂ ಖುಷಿ ಆಗುತ್ತೆ ಇಲ್ಲಿ ಬಂದು ಹೋಗೋದಕ್ಕೆ. ಇಲ್ಲಿ ವೆದರ್ ಹೆಂಗಿದೆ ಅಂದ್ರೆ ಈಗ ಬೆಳಿಗ್ಗೆ ಡ್ರಿಸಲ್ ಆಗ್ತಾ ಇತ್ತು, ಸ್ವಲ್ಪ ಮಳೆ ಬರ್ತಿತ್ತು, ಸ್ವಲ್ಪ ನಿಲ್ತು, ಆಮೇಲೆ ಬಿಸಿಲು ಬಂತು, ಇವಾಗ ಮತ್ತೆ ಡ್ರಿಸಲ್ ಆಗ್ತಿತ್ತು, ಈಗ ಮತ್ತೆ ನಿಂತೋಗಿದೆ. ಈಗ ನಿಮ್ಗೆಲ್ಲರಿಗೂ ಬಸ್ ಸ್ಟ್ಯಾಂಡ್ ಹೋಗಕ್ಕೆ ರೋಡ್ ತೋರಿಸ್ತೀವಿ. ಇದು ಅದಾದ್ಮೇಲೆ ನಮ್ಮ ಮನೆ ಕಾಣುತ್ತೆ. ಹೀಗೆ ಹೋದ್ರೆ ಇದು ಏನು ಬಾಳೆ ಎಲೆ ಅಂತ ಅದೊಂದು ಊರು. ಈ ಕಡೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ಮನೆಗೆ ಕ್ಲೀನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಅಲ್ಲಿ ಸ್ಕೂಲ್ ಕಾಣಿಸುತ್ತೆ, ಆಮೇಲಿಂದ ತೋರಿಸ್ತೀವಿ. ಗೌರ್ಮೆಂಟ್ ಸ್ಕೂಲಾ ಅದು? ಇದು ಒಂದು ಗೌರ್ಮೆಂಟ್ ಸ್ಕೂಲ್. ಇದು ನಿಮಿಷ, ಇದು ಗೌರ್ಮೆಂಟ್ ಸ್ಕೂಲು, ಇದು ಮಿಡ್ಲ್ ಸ್ಕೂಲು, ಇದು ಹೈಸ್ಕೂಲ್. ಈಗ ನಾವು ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದ್ದೀವಿ. ಎರೆಯೂರು ಅಂತ ಅದು ಕಾರ್ ತಗೊಂಡು ಹೋಗ್ತಾರೆ. ಇಲ್ಲೆಲ್ಲ ಅಷ್ಟೇ ಅಂತ ಅಲ್ಲಿ ಮೋಸ್ಟ್ಲಿ ಇಳಿಬೋದಾ ಏನೋ ನೋಡಿ ಹೆಂಗೆ ಏನಿಲ್ಲ, ಅದ್ರಲ್ಲಿ ಏನಿಲ್ಲ. ಏನಾದರೂ ಬೇಕಾದ್ರೆ ಮಾತಾಡ್ಸೋಣ, ಏನು ಅದ್ರಲ್ಲಿ ಏನು. ನಾವು ನಿನ್ನೆ ಬಂದ್ವಲ್ಲ ಈಗ ಬೆಂಗಳೂರಿಂದ, ಇಲ್ಲೇ ನಾವು ಇಳಿದಿದ್ದು. ಅದು ನಿನ್ನೆ ಬಸ್ ಸ್ಟಾಪ್ ಕಾಣ್ತಿದ್ಯಲ್ಲ, ರಾತ್ರಿ ಬಂದಾಗ ನಾವು ಇಲ್ಲಿ ಇಳಿದ್ವಿ. ಇಲ್ಲೇ ಇಳಿದಿದ್ದು, ಹತ್ತಿರ ಮನೆ ಆ ಕಡೆ. ಇಲ್ಲೇ ಒಂದು 10 ಹೆಜ್ಜೆ ಅಷ್ಟೇ. ಇಲ್ಲೇನೆ ಈ ರೋಡಲ್ಲಿ ಹೋಗ್ಬಿಟ್ಟು ಹಂಗೆ ಟರ್ನ್ ತಗೊಂಡ್ರೆ ಅಲ್ಲೇ ಮನೆ ಬರುತ್ತೆ. ರೋಡ್ ಸೈಡ್ಗೆನೆ ಬಸ್ ಸ್ಟಾಪ್ ಇರೋದು, ಅದರಿಂದ ನಾವು ಈಸಿಯಾಗಿ ಟ್ರಾವೆಲ್ ಎಲ್ಲ ಮಾಡ್ಬೋದು. ಎಷ್ಟೊತ್ತಿ ಬೇಕಾದರೂ ಹೋಗಿ ಬರ್ಬೋದಾದ್ರೆ ಈಸಿ ಆಗುತ್ತೆ. ಮತ್ತು ಇಲ್ಲಿಂದ ಗೋಣಿಕೊಪ್ಪ ಒಂದು 12 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಏನಾಗುತ್ತೆ. ನಾವು ಬ್ಯಾಂಗ್ಳೂರಲ್ಲೆಲ್ಲ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಓಡಾಡ್ತೀವಿ, ಹಂಗೆ ಇಲ್ಲಿ ಗೋಣಿಕೊಪ್ಪಗೆಲ್ಲ ಹೋಗ್ಬೋದು. ಏನು ನಮಗೆ ಇದು ಅಯ್ಯೋ ಇದು ಹಳ್ಳಿ ಆ ಥರ ಎಲ್ಲ ಏನು ಎಲ್ಲ ನಮಗೆ ನೇಚರ್ ಎಲ್ಲ ಫೆಸಿಲಿಟೀಸು ಇದೆ, ಎಲ್ಲ ಅಂಗಡಿಗಳು ಎಲ್ಲಾನು ಇಲ್ಲೇ ರೋಡ್ ಸೈಡ್ಗೆ ಇರೋದ್ರಿಂದ ಖುಷಿ ಆಗುತ್ತೆ. ಏನು ತೊಂದರೆ ಏನಾಗುತ್ತೆ. ಹೆಚ್ಚು ಮಳೆ ಇದ್ದಾಗ ಮನೆ ಒಳಗೆ ಇದೇ ಮೇನ್ ರೋಡು. ಇಲ್ಲಿಂದ ಬ್ಯಾಂಗ್ಳೂರ್ ಟು ವಿರಾಜಪೇಟೆ ರೋಡ್ ಇದೆ. ಇಲ್ಲಿಂದ ಸ್ಟ್ರೈಟಾಗಿ ಹೋದ್ರೆ ನಮ್ಮ ಅಕ್ಕದು ಆಫೀಸ್ ಸಿಗುತ್ತೆ. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ಇಲ್ಲೇ ಮನೆ ಮಾಡಿ ಕೊಟ್ಟಿರೋದು. ಅಲ್ಲಿ ಆಫೀಸ್ ಕೂಡ ಚೆನ್ನಾಗಿದೆ. ಒಂದಿನ ನಿಮಗೆ ಆಫೀಸ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ. ಇದು ವಿರಾಜಪೇಟೆಯಿಂದ ಬೆಂಗಳೂರಿಗೆ ಹೋಗೋ ರೋಡು. ಇಲ್ಲಿಂದ ಇಲ್ಲೇ ನಮ್ಮ ಅಕ್ಕಗೆ ಇಲ್ಲೇ ಸ್ಟ್ರೈಟಾಗಿ ಹೋದರೆ ನಮ್ಮ ಅಕ್ಕದು ಫಾರೆಸ್ಟ್ ಆಫೀಸ್ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಂದಿನ ಫಾರೆಸ್ಟ್ ಆಫೀಸ್ದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ನನ್ನ ಮದುವೆ ಆದ ಕಾಲದೊಳಗಡೆ ಬೇಕ್ರಿ ಎಲ್ಲ ಒಂದು ಪ್ರಾವಿಷನ್ ಸ್ಟೋರ್ಗಳು ಇರಲಿಲ್ಲ. 35-36 ವರ್ಷ ಆಗಿರೋದು. ಈಗ ಇಲ್ಲೆಲ್ಲ ಪಾನಿಪುರಿ ಏನು ಬೇಕು ಎಲ್ಲ ಇಲ್ಲೇ ಸಿಗುತ್ತೆ. ಆಮೇಲೆ ನಾವು ಎಲ್ಲೋ ಬ್ಯಾಂಗ್ಳೂರಿಂದ ಇಲ್ಲಿ ಬಂದಿರೋದಕ್ಕೆ ಎಲ್ಲೋ ಬಂದು ಯಾವುದೋ ಒಂದು ದೂರದ ಟ್ರಿಪ್ಪು ಕಾಶ್ಮೀರ ಅಲ್ಲಿ ಇಲ್ಲಿ ಹೋಗ್ತಾರೆ ಆ ಥರ ಬಂದಂಗೆ ಈ ಊರೇ ಅಂತಲ್ಲ, ಈ ಊರಿಗೆ ಅಷ್ಟು ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಇಲ್ಲಿ ಬರೋದು. ಹಿಂಗೆ ಟೊಮೊಟೊ 100 ರೂಪಾಯಿಗೆ 3 ಪೀಸ್. ಹಾಂ ಪರವಾಗಿಲ್ಲ. ಅಲ್ಲಿ 50 ರೂಪಾಯಿಗೆ 2 ಕೆ ಜಿ ಇತ್ತು, ಇಲ್ಲಿ 3 ಕೆ ಜಿ. ಇದೇನು ಇದು ದೊಡ್ಡಮ್ಮ? ಇದು ಇದಕ್ಕೆ ಹೋಗುತ್ತೆ. ಇಲ್ಲಿ ಹೋಗಲ್ಲ ಫಾರೆಸ್ಟ್ ಪರ್ಮಿಷನ್ ಇಲ್ದಿರೋ ಕಡಿಯಂಗಿಲ್ಲ ಕೆಲವು. ತುಂಡುಗಳು ತಗೊಂಡೋದ್ರಲ್ಲ, ಆ ಮರದ ತುಂಡುಗಳು ತಗೊಂಡೋದ್ರಲ್ಲ, ಅದು ಯಾರ್ದಾದ್ರೂ ತೋಟಗಳಲ್ಲಿ ಅಲ್ಲಿ ಕಡ್ದಿರ್ತಾರೆ. ಕಾಸ್ಟ್ಲಿ ವುಡ್ ಆದರೆ ಗೌರ್ಮೆಂಟ್ನವರು ಅವರು ಇದಕ್ಕೆ ತೊಗೊಂಡೋಗ್ತಾರೆ. ಇದು ಮಾಮೂಲಿ ಲೋಕಲ್ ವುಡ್ಗಳು ಎಲ್ಲ ಆದರೆ
ಅಲ್ಲೇ ಫಾರೆಸ್ಟ್ ಇವರಿಗೆ ಮಾರ್ತಾರೆ, ಗೌರ್ಮೆಂಟ್ ಅವರಿಗೆ, ಇಲ್ಲಾಂದರೆ ಬೇರೆ ಸೌದೆ ಇದೆಲ್ಲ ಇದು ಮಾಡ್ತಾರಲ್ಲ ಅವ್ರು ತೊಗೊತಾರೆ, ಆ ಥರ ಇದು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಒಟ್ಟಿನಲ್ಲಿ ಗೌರ್ಮೆಂಟಿಗೆ ಇದು ಬರ್ದಿರ, ಅದೇ ಅವರು ಗಮನಕ್ಕೆ ಬರ್ದಿರ ಯಾವುದನ್ನು ಕಡಿಯಂಗಿಲ್ಲ. ಕಾಸ್ಟ್ಲಿ ಮರಗಳು ಇಲ್ಲೆಲ್ಲ ಅದು ಎಲ್ಲ ಕಡೆನೂ ಇದೆ, ಇಲ್ಲಂತೂ ರೂಲ್ಸ್ ಇದೆ. ಈ ಕೂರ್ಗ್ನಲ್ಲಿ ಅಲ್ಲಿ ಚೈನ್ ಗೇಟ್ ಇದೆಯಲ್ಲ, ಅಲ್ಲಿ ಹಿಡಿದು ಬಿಡ್ತಾರೆ. ಹಂಗಾಗಿ ಕೂರ್ಗಿಗೆ ಬಾರ್ಡ್ರ್, ಅಲ್ಲಿಂದ ಬರ್ತೀವಲ್ಲ ಆ ಕಡೆಯಿಂದ ಬ್ಯಾಂಗ್ಳೂರಿಂದ ಬರ್ತೀವಲ್ಲ, ಚೈನ್ ಗೇಟ್ ಅನ್ನೋದು ಅದು ಅದೇ ಕೂರ್ಗಿಗೆ ಅದು ಸ್ಟಾರ್ಟಿಂಗ್ ಬಾರ್ಡ್ರ್. ಅದು ಅಲ್ಲಿ ಗೇಟ್ ಇರುತ್ತೆ, ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಏನಾದರೂ ಎಲೆಕ್ಷನ್ ಟೈಮ್ನಲ್ಲಿ ಬೇರೆ ಏನಾದರೂ ಒಂದೊಂದು ಅಂತ ಏನೋ ಇದ್ರ ವಿಷಯಗಳು ಬರ್ತದಲ್ಲ ತುಂಬ, ಅವಾಗ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ರಾಮ ಮಂದಿರ ಇದೆ, ತೋರಿಸಿ. ನಮ್ಮ ಹಿಂಗ ಅಂತ ಅನ್ಕೊಂತ ಇದ್ವಿ. ಇವಾಗ ಆ ಗೋಣಿಕೊಪ್ಪಗೆ ನಾವು ಹೋದ್ರೆ ಕಾರ್ ಎಲ್ಲ ಕ್ಯೂ ಸಿಸ್ಟಮಲ್ಲಿ ಹೋಗ್ಬೇಕು, ನಿಂತ್ಕೊಂಡು ಹೋಗ್ಬೇಕು. ಡೈರೆಕ್ಟು ಬೇಗ ನಾವು ಎಲ್ಲೋ ಹೋಗ್ಬೇಕು, ರೀಚ್ ಆಗಬೇಕು ಅಂದರೆ ಆಗೋದಿಲ್ಲ, ಅಷ್ಟು ಕ್ರೌಡ್ ಇರ್ತದೆ ಗೋಣಿಕೊಪ್ಪದಲ್ಲಿ. ಇಲ್ಲಿ ಈಗ ರೋಡ್ ದಾಟಕ್ಕೆ ಎಷ್ಟು ಕಷ್ಟ ಆಯಿತು ನೋಡಿದೆ ಅಲ್ಲ, ಇವಾಗ ಹಂಗೇನೇನೆ ಬ್ಯಾಕ್ ಟು ಬ್ಯಾಕ್ ಕಾರ್ ಹೋಗ್ತಾನೆ ಇರುತ್ತೆ. ರೋಡು ನಾವು ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತೈತೆ. ಇನ್ನು ನಮಗೆ ಇಲ್ಲಿ ಇದೇ ಊರಲ್ಲಿ ನಮಗೆ ನಾವು ನೆನೆಸ್ಕೊಂಡ್ರೆ, ನಾನು ಈ ಊರಿಗೆ ಮದುವೆ ಆಗಿದ್ದು, ನನಗೆ ಅಷ್ಟು ಇಂಪ್ರೂವ್ ಆಗಿದೆ. ಇಂಪ್ರೂವ್ ಆಗಿದೆ, ಚೆನ್ನಾಗಿದೆ ಸೀನ್ರಿ ಎಲ್ಲ ಇಲ್ಲಿ. ನಾವು ಬಂದು ರೆಸಾರ್ಟು ಅದು ಇದು ಮಾಡಬೇಕು ಅನ್ನೋ ಪ್ರಮೇಯ ಇಲ್ಲ ಇಲ್ಲಿ. ನಮ್ಮ ಮನೆಯೇ ನಾವು ಇಲ್ಲಿ ಮಾಡಿರೋದ್ರಿಂದ ನಮಗೆ ಖುಷಿ ಆಗುತ್ತೆ. ಇಲ್ಲಿ ಬಂದಿದ್ದು ಹೋಗ್ಬೋದು. ಇಲ್ಲಿ ಮನೆಗಿಂತ ಇಲ್ಲಿ ನೇಚರ್ಗೋಸ್ಕರನೇ ಎಲ್ಲರೂ ಬರೋದು. ಇಲ್ಲಿ ಏನು ಇಲ್ಲ ಅಂತ ಇಲ್ಲ, ಇಲ್ಲಿ ಜಿಮ್ ಫಿಟ್ನೆಸ್ ಎಲ್ಲ ಇದೆ. ಹಂಗಾಗಿ ಆಫೀಸ್ ಇರೋದು. ಆಮೇಲೆ ಅದೇ ಅಲ್ಲಿ ಇನ್ನೇನು ಹತ್ತತ್ರ ಹೋಗ್ತಾ ಇದ್ದೀವಿ, ನಮ್ಮ ಅಕ್ಕದ ಆಫೀಸ್ ಹತ್ತತ್ರ. ಹೌದು, ಹತ್ರನೇ ಒಂದು 20 ಹೆಜ್ಜೆ ಆಗ್ಬೋದೇನೋ ಇಲ್ಲಿಂದ ಇಲ್ಲಿಗೆ. ಆ ಥರ ಆಫೀಸ್ ಹತ್ರನೇ. ಅವರಿಗೆ ಅಲ್ಲೇ ಮನೆ ಮಾಡಿಕೊಟ್ಟಿದ್ರಾ ಏನು? ಅದು ಮನೆ ಟೈಪ್ ಏನೋ ಆಫೀಸು. ಪ್ರೈವೇಟ್ ಆಗಿ ಮನೆ ಮಾಡ್ಕೊಂಡಿದ್ದಾರೆ, ಸಪ್ರೇಟ್ ಇರೋದು. ಹಂಗಾಗಿ ಏಕೆಂದ್ರೆ ಅವ್ರ ಕಡೆ ಅವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೌದು, ನಾವು ಎಲ್ಲ ಮನೆಯವರೆಲ್ಲ ಬಂದು ಹೋಗಿ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅಲ್ಲ ಅಂತ. ಹೌದು, ಹಂಗೆ ಅದೇನದು? ಯಾವುದು ಅದು ಟವರು ಇದ್ರದ್ದು. ಅದೇ ಇದು ಮೊಬೈಲ್ ಇದ್ರದ್ದು, ಏರ್ಟೆಲ್ದು ಅದು ಏನೇನು ಇರುತ್ತಲ್ಲ ಆ ಟವರ್. ಏನು ಇರಲಿಲ್ಲ ಆ ಕಾಲದಲ್ಲಿ, ಇವಾಗೆಲ್ಲನೂ. ಅದೇ ಇವಾಗ ಚೈನ್ ಗೇಟಿಂದ ಮುಂದಕ್ಕೆ ಬರ್ತೀವಲ್ಲ, ಒಳಗೆ ಎಂಟ್ರಿ ಆದಾಗ ನಮಗೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗೋದಕ್ಕೆ ದೇವಮಚ್ಚಿ ರೋಡ್ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಸ್ಟಾಪ್ ಇದೆ. ನಾವು ಅಲ್ಲೇ ದೇವಮಚ್ಚಿ ರೋಡ್ ಬರೋದಾ? ದೇವಮಚ್ಚಿ ರೋಡ್, ಅಲ್ಲಿ ದೇವಮಚ್ಚಿ ತಿತಿಮತಿ ಫಸ್ಟ್ ಸ್ಟಾಪ್ ಅಂದರೆ ಅಲ್ಲಿ ನಿಲ್ಲಿಸ್ತಾರೆ. ಅದು ನಾವು ನಮ್ಮ ಮನೆಗೆ ಹೋಗೋದು ರೋಡ್ ಸಿಗುತ್ತೆ. ಸೆಕೆಂಡ್ ಸ್ಟಾಪು ಇಲ್ಲಿ ಪೋಸ್ಟ್ ಆಫೀಸ್ ಅಂತ ಕೊಡ್ತಾರೆ, ಅದೇ ಹಾಜಾಗ್ತದೆ. ಸೆಕೆಂಡ್ ಸ್ಟಾಪು. ಈಗ ನಾವು ಅಲ್ಲಿ ಬಂದ್ವಲ್ಲ ಸ್ಟಾರ್ಟಿಂಗು, ಅಲ್ಲಿ ಥರ್ಡ್ ಸ್ಟಾಪ್, ಮೇಯ್ನ್ ಸ್ಟಾಪ್ ಅಲ್ಲಿ ಕೊಡ್ತಾರೆ. ನಾವು ಆರಾಮಾಗಿ ಹೇಳ್ಕೊಂಡು ಏನು ತೊಂದರೆ ಇಲ್ಲ. ಯಾವುದೇ ಎಕ್ಸ್ಪ್ರೆಸ್ ಬಂದರೂ ಇಲ್ಲೆಲ್ಲ ನಿಲ್ಲಿಸಿ ಹೋಗ್ಬೇಕು. ಏಕೆಂದರೆ ಇಂಪ್ರೂವ್ ಆಗ್ತಾಯಿದೆ, ಜನ ಜಾಸ್ತಿ ಹೋಗೋದು ಬರೋದು, ಓಡಾಟ ಜಾಸ್ತಿ ಅಲ್ಲ ಇವಾಗ. ಹಂಗಾಗಿ 3 ಸ್ಟಾಪ್ ಕೊಡ್ತಾರೆ ಇಲ್ಲಿ ಈ ತಿತಿಮತಿ. ಇನ್ನು ನೆಕ್ಸ್ಟ್ ಅದು ಬಿಟ್ಟರೆ ಇನ್ನು ಗೋಣಿಕೊಪ್ಪ. ಇಲ್ಲಿಂದ 10-12 ಕಿಲೋಮೀಟರ್ ನೆಕ್ಸ್ಟ್ ಗೋಣಿಕೊಪ್ಪ ಬರುತ್ತೆ. ಗೋಣಿಕೊಪ್ಪ ಬರುತ್ತೆ ಅಷ್ಟೇ. ಇದೆಲ್ಲ ಫಾರೆಸ್ಟ್, ಅದೇ ಕಾಫಿ ತೋಟ, ಇವೆಲ್ಲ ಕಾಫಿ ತೋಟ. ಕಾಫಿ ತೋಟ ಇದೆಲ್ಲ. ಈ ಬಿಲ್ಡಿಂಗ್ ಇದೆಯಲ್ಲ, ಇದು ಫಸ್ಟ್ ಫ್ಲೋರಲ್ಲೇ ನಮ್ಮ ಮಗಳದು ರೋಚಿತ್ ಒಂದು ಆಫೀಸ್ ಇರೋದು. ಫಾರೆಸ್ಟ್ ಇದಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದು ಫಾರೆಸ್ಟ್ ಆಫೀಸ್. ಮನೆ ಥರ ಆಫೀಸ್ ಎರಡೂ ಎರಡೂ ಸಪ್ರೇಟ್ ಮನೆ.
ಮನೆ ಮಾಡ್ಕೊಂಡು ಅಷ್ಟೇ. ಯಾರಾದರೂ ಬಂದು ಹೋದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಮನೆ ಥರನೇ ಡಬಲ್ ಬೆಡ್ರೂಮ್ ಅಡುಗೆ ಎಲ್ಲ ಇದೆ. ಅಂದರೆ ಏನು ತೊಂದರೆ ಏನಿಲ್ಲ, ನಮಗೆ ಬಂದು ಹೋಗೋಕೆ ಮಾಡೋದು ಕಷ್ಟ ಆಗುತ್ತೆ ಅಂತ. ಫ್ರಿಜ್ ಎಲ್ಲನೂ ಇದೆ. ಹಾಂ, ಎಲ್ಲ ಇದೆ, ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಹೋಗ್ತೀವಿ. ಯಾರಿಗೆ ಅವಳು ಬಂದು ಹೋಗಿ ಮಾಡ್ತಾಳೆ. ನಮಗೂ ಏನಾದರೂ ಇದ್ದರೆ ಇದು ಪ್ರಾವಿಷನ್ಸ್ ಎಲ್ಲ ಸಿಗುತ್ತೆ. ಏನಾದರೂ ಎಮರ್ಜೆನ್ಸಿ ಇಲ್ಲಾಂದ್ರೆ ದೊಡ್ಡಪ್ಪ ಬಂದ್ಬಿಟ್ಟು ಬರ್ತಾರೆ ಅಂತ ತರ್ತಾರೆ. ಮತ್ತು ಇದು ಜ್ಯುವೆಲ್ರಿ ಶಾಪ್ ನಮ್ಮ ಅದೇ ಪಕ್ಕದ್ದಿರೋದು ಅವ್ರು ನಿಮ್ಮ ಪಕ್ಕದ ಮನೆ ಅವರು ಇದು ಇಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇದ್ದರೆ ನಮ್ಮ ಪಕ್ಕದ